ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರಭಯ್ಯ ಸ್ವಾಮಿ. ಪ್ರತಿ ಶನಿವಾರದಂತೆ ಈ ಶನಿವಾರವೂ ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ. ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಪ್ರತಿದಿನ ನಾವು ದಿನಾಲೂ ಧ್ಯಾನ ಮಾಡುವುದರಿಂದ 100 ಲಾಭಗಳು ಇವೆ. ಧ್ಯಾನದಿಂದ ಆತ್ಮ ಸಾನ್ನಿಧ್ಯ ಹೆಚ್ಚುವುದು, ಧ್ಯಾನದಿಂದ ಜೀವನದ ದೃಷ್ಟಿ ಬದಲಾಗುವುದು, ಧ್ಯಾನದಿಂದ ಹೃದಯ ಬಲಗೊಳಿಸಬಹುದು, ಧ್ಯಾನದಿಂದ ಚೈತನ್ಯ ಜಾಗೃತಗೊಳ್ಳುವುದು, ಧ್ಯಾನದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು, ಧ್ಯಾನದಿಂದ ದೈಹಿಕ ಬೇನೆಗಳು ದೂರವಾಗುವುದು, ಧ್ಯಾನದಿಂದ ಮೆದುಳಿಗೆ ಉತ್ತೇಜನವಾಗುವುದು, ಧ್ಯಾನದಿಂದ ಮನಸ್ಸು ಶಾಂತವಾಗುವುದು, ಧ್ಯಾನದಿಂದ ಕಷ್ಟ ಪರಿಸ್ಥಿತಿಗಳು ಬದಲಾಗುವುದು, ಧ್ಯಾನದಿಂದ ಒತ್ತಡ ಮಾಯೆಯಾಗುವುದು, ಧ್ಯಾನದಿಂದ ಕೋಪ ಕಡಿಮೆಯಾಗುವುದು, ಧ್ಯಾನದಿಂದ ಆತ್ಮಸ್ಥೈರ್ಯ ಹೆಚ್ಚಾಗುವುದು, ಧ್ಯಾನದಿಂದ ಸಮಸ್ಯೆಗಳು ಇಲ್ಲವಾಗುವುದು, ಧ್ಯಾನದಿಂದ ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು, ಧ್ಯಾನದಿಂದ ಮನಃಶಾಂತಿ ದೊರೆಯುವುದು, ಧ್ಯಾನದಿಂದ ತಾಳ್ಮೆ ಉಂಟಾಗುವುದು, ಧ್ಯಾನದಿಂದ ಬಾಂಧವ್ಯ ವೃದ್ಧಿಸುವುದು, ಧ್ಯಾನದಿಂದ ನಾಯಕತ್ವ ಬೆಳೆಯುವುದು, ಧ್ಯಾನದಿಂದ ಉತ್ತಮರಿದ್ರೆ ಬರುವುದು, ಧ್ಯಾನದಿಂದ ಸಂಸ್ಕಾರ ಸಿಗುವುದು, ಧ್ಯಾನದಿಂದ ಸಂತೋಷ ಸಾಧ್ಯವಾಗುವುದು, ಧ್ಯಾನದಿಂದ ಕರ್ಮ ಕಳೆಯುವುದು, ಧ್ಯಾನದಿಂದ ಪಾಪ ಮರೆಯಾಗುವುದು, ಧ್ಯಾನದಿಂದ ಸಾಮರ್ಥ್ಯ ಹೆಚ್ಚಾಗುವುದು, ಧ್ಯಾನದಿಂದ ದುಶ್ಚಟಗಳು ದೂರವಾಗುವುದು, ಧ್ಯಾನದಿಂದ ಚಂಚಲ ಮನಸ್ಸು ದೂರವಾಗುವುದು, ಧ್ಯಾನದಿಂದ ಬುದ್ಧಿ ತೀಕ್ಷ್ಣವಾಗುವುದು, ಧ್ಯಾನದಿಂದ ಅಹಂ ಕರಗುವುದು, ಧ್ಯಾನದಿಂದ ಸೃಜನಶೀಲತೆ ವೃದ್ಧಿಸುವುದು, ಧ್ಯಾನದಿಂದ ಮೌಲ್ಯಗಳು ಹೆಚ್ಚಾಗುವುದು, ಧ್ಯಾನದಿಂದ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವುದು, ಧ್ಯಾನದಿಂದ ಭಯ ದೂರವಾಗುವುದು, ಧ್ಯಾನದಿಂದ ಬಂಧುತ್ವ ಬೆಳೆಯುವುದು, ಧ್ಯಾನದಿಂದ ಆರೋಗ್ಯ ವೃದ್ಧಿಸುವುದು, ಧ್ಯಾನದಿಂದ ತೃಪ್ತಿ ಸಿಗುವುದು, ಧ್ಯಾನದಿಂದ ನಿರ್ಧಾರ ಸ್ಪಷ್ಟವಾಗುವುದು, ಧ್ಯಾನದಿಂದ ಧನಾತ್ಮಕ ಶಕ್ತಿ ಉಂಟಾಗುವುದು, ಧ್ಯಾನದಿಂದ ವಾತಾವರಣ ಶುದ್ಧಿಯಾಗುವುದು, ಧ್ಯಾನದಿಂದ ನಕಾರಾತ್ಮಕ ಗುಣಗಳು ದೂರವಾಗುವುದು, ಧ್ಯಾನದಿಂದ ದೈವಿಕ ತರಂಗ ಉಂಟಾಗುವುದು, ಧ್ಯಾನದಿಂದ ಜಗಳ ಇಲ್ಲವಾಗುವುದು, ಧ್ಯಾನದಿಂದ ವಿಭಜನೆ ಇಲ್ಲವಾಗುವುದು, ಧ್ಯಾನದಿಂದ ಪ್ರಶಾಂತತೆ ಪ್ರಾಪ್ತಿಯಾಗುವುದು, ಧ್ಯಾನದಿಂದ ಖಿನ್ನತೆ ಶಮನವಾಗುವುದು, ಧ್ಯಾನದಿಂದ ಆಲೋಚನೆಗಳು ಪರಿವರ್ತನೆಯಾಗುವುದು, ಧ್ಯಾನದಿಂದ ವಿಶ್ರಾಂತಿ ದೊರೆಯುವುದು, ಧ್ಯಾನದಿಂದ ಪರಮಾತ್ಮನ ದರ್ಶನ ಸಾಧ್ಯವಾಗುವುದು, ಧ್ಯಾನದಿಂದ ಸುಖ ಶಾಂತಿ ನೆಮ್ಮದಿ ಹಾಗೂ ಆನಂದ ದೊರೆಯುವುದು, ಧ್ಯಾನದಿಂದ ಪ್ರಾಣಶಕ್ತಿ ಹೆಚ್ಚಾಗುವುದು, ಧ್ಯಾನದಿಂದ ದೇಹದ ಕೋಶಗಳು ಬಲಗೊಳ್ಳುವುದು, ಧ್ಯಾನದಿಂದ ಅರಿವು ಹೆಚ್ಚಾಗುವುದು, ಧ್ಯಾನದಿಂದ ಮಾನವ ಸದ್ಗುಣಗಳು ಹೆಚ್ಚಾಗುವುದು, ಧ್ಯಾನದಿಂದ ಆಸೆಗಳು ದೂರಾಗುವುದು, ಧ್ಯಾನದಿಂದ ಜ್ಞಾನ ವರ್ಧಿಸುವುದು, ಧ್ಯಾನದಿಂದ ಸೃಷ್ಟಿಯ ರಹಸ್ಯ ತಿಳಿಯುವುದು, ಧ್ಯಾನದಿಂದ ಲೌಕಿಕ ಕಾಮನೆಗಳು ನಾಶವಾಗುವುದು, ಧ್ಯಾನದಿಂದ ಶರಣಾಗತಿ ಭಾವ ಉಂಟಾಗುವುದು, ಧ್ಯಾನದಿಂದ ಜೀವನ ಶೈಲಿ ಬದಲಾಗುವುದು, ಧ್ಯಾನದಿಂದ ದುರ್ಬಲತೆ ದೂರಾಗುವುದು, ಧ್ಯಾನದಿಂದ ನಡವಳಿಕೆ ಉತ್ತಮವಾಗುವುದು, ಧ್ಯಾನದಿಂದ ಸತ್ವ ವೃದ್ಧಿಯಾಗುವುದು, ಧ್ಯಾನದಿಂದ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗುವುದು, ಧ್ಯಾನದಿಂದ ಸಂಪ್ರದಾಯ ಪ್ರಾಪ್ತಿಯಾಗುವುದು, ಧ್ಯಾನದಿಂದ ಆತ್ಮದ ಭಕ್ತಿ ಭಾವ ಮೂಡುವುದು, ಧ್ಯಾನದಿಂದ ಸನ್ಮಾರ್ಗ ದೊರೆಯುವುದು, ಧ್ಯಾನದಿಂದ ಭವಬಂಧನ ಕಳೆಯುವುದು, ಧ್ಯಾನದಿಂದ ಸ್ವಯಂ ದೇವಸ್ವರೂಪ ಕಾಣುವುದು, ಧ್ಯಾನದಿಂದ ಜೀವನ ಸಾರ ಅರಿಯುವುದು, ಧ್ಯಾನದಿಂದ ಗುರು ಕಾರುಣ್ಯ ಸಾಧ್ಯವಾಗುವುದು, ಧ್ಯಾನದಿಂದ ಭೂತಬಾಧೆ ಇಲ್ಲವಾಗುವುದು, ಧ್ಯಾನದಿಂದ ಕಾಮಕ್ರೋಧಗಳು ದೂರವಾಗುವುದು, ಧ್ಯಾನದಿಂದ ಕೃತಜ್ಞತೆ ಭಾವ ಮೂಡುವುದು, ಧ್ಯಾನದಿಂದ ಭವರೋಗ ನಾಶವಾಗುವುದು, ಧ್ಯಾನದಿಂದ ಅಂತಃಕರಣ ಶುದ್ಧಿಯಾಗುವುದು, ಧ್ಯಾನದಿಂದ ವಿವೇಕ ಜಾಗೃತವಾಗುವುದು, ಧ್ಯಾನದಿಂದ ಇಷ್ಟಾರ್ಥ ಸಿದ್ಧಿಯಾಗುವುದು, ಧ್ಯಾನದಿಂದ ವೈರಾಗ್ಯ ಪ್ರಾಪ್ತಿಯಾಗುವುದು, ಧ್ಯಾನದಿಂದ ಅಪೇಕ್ಷೆಗಳು ಇಲ್ಲವಾಗುವುದು, ಧ್ಯಾನದಿಂದ ಬ್ರಹ್ಮಜ್ಞಾನ ಉಂಟಾಗುವುದು, ಧ್ಯಾನದಿಂದ ಸಂಸಾರ ಮೋಹ ದೂರವಾಗುವುದು, ಧ್ಯಾನದಿಂದ ವಿರಕ್ತಿ ಭಾವ ಮೂಡುವುದು, ಧ್ಯಾನದಿಂದ ಮನಸ್ಸಿನ ಪ್ರಭಾವ ಕಡಿಮೆಯಾಗುವುದು, ಧ್ಯಾನದಿಂದ ಸತ್ಕರ್ಮ ಉಂಟಾಗುವುದು, ಧ್ಯಾನದಿಂದ ಆತ್ಮ ಪ್ರೇಮ ಹೆಚ್ಚಾಗುವುದು, ಧ್ಯಾನದಿಂದ ಏಕಾಂತ ಮೌನ ಸಿದ್ಧಿಸುವುದು, ಧ್ಯಾನದಿಂದ ಅಸೂಯ ಇಲ್ಲವಾಗುವುದು, ಧ್ಯಾನದಿಂದ ನಿರ್ವಿಕಾರ ಸ್ಥಿತಿ ಸಿಗುವುದು, ಧ್ಯಾನದಿಂದ ಜನನ ಮರಣ ಚಕ್ರದ ಬಿಡುಗಡೆಯಾಗುವುದು, ಧ್ಯಾನದಿಂದ ಆಯುಷ್ಯ ವೃದ್ಧಿಸುವುದು,
ಧ್ಯಾನದಿಂದ ಶ್ರೇಯಸ್ಸು ಉಂಟಾಗುವುದು. ಧ್ಯಾನದಿಂದ ಮನೋವಿಕಾಸವಾಗುವುದು. ಧ್ಯಾನದಿಂದ ಸಮೃದ್ಧಿ ಉಂಟಾಗುವುದು. ಧ್ಯಾನದಿಂದ ಸಕಲ ಸುಕೃತಿ ಪ್ರಾಪ್ತಿಯಾಗುವುದು. ಧ್ಯಾನದಿಂದ ಕತ್ತಲೆ ಮಾಯವಾಗುವುದು. ಧ್ಯಾನದಿಂದ ಸಕಲ ದುಷ್ಕೃತ ದೂರವಾಗುವುದು. ಧ್ಯಾನದಿಂದ ಸೇವಾ ಮನೋಭಾವ ಬೆಳೆಯುವುದು. ಧ್ಯಾನದಿಂದ ಸತ್ಯ ಸಾಕ್ಷಾತ್ಕಾರವಾಗುವುದು. ಧ್ಯಾನದಿಂದ ಆತ್ಮ ಸಾಕ್ಷಾತ್ಕಾರವಾಗುವುದು. ದಯವಿಟ್ಟು ಪ್ರತಿದಿನ ಕನಿಷ್ಠ 10 ನಿಮಿಷ ಮನೆಯಲ್ಲಿ ದೇವರ ಮುಂದೆ ಕುಳಿತು ದಿನಾಲೂ ಧ್ಯಾನ ಮಾಡಿರಿ. ಶರಣು ಶರಣಾರ್ಥಿ.